2026ರ ಮಕರ ರಾಶಿಯವರ ವರ್ಷದ ಭವಿಷ್ಯ. ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಮಕರ ರಾಶಿಯ ಶಿಸ್ತುಬದ್ಧ ಬಂಧುಗಳೇ, ನೀವು ಭೂತತ್ವದವರು. ಗಟ್ಟಿ ನೆಲದ ಮೇಲೆ ನಿಂತು ಪ್ರತಿ ಹೆಜ್ಜೆಯನ್ನು ಯೋಚಿಸಿ ಇಡುವ ಜಾಣ್ಮೆ ನಿಮ್ಮದು. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಕೆಲಸ, ನಿಮ್ಮ ಶ್ರಮಕ್ಕೆ ಸರಿಯಾದ ಮನ್ನಣೆ ಸಿಗದೇ ಇರಬಹುದು. ನೀವು ಬೆವರು ಸುರಿಸಿದಷ್ಟು ಪ್ರತಿಫಲ ನಿಮಗೆ ಸಿಕ್ಕಿಲ್ಲ ಎಂಬ ಕೊರಗು ನಿಮ್ಮಲ್ಲಿದೆ ಅಲ್ವಾ? ಆದರೆ ಮಿತ್ರರೇ, ಧೃತಿಗೆಡಬೇಡಿ. 2026 ನಿಮ್ಮ ಕಠಿಣ ಪರಿಶ್ರಮಕ್ಕೆ ನ್ಯಾಯ ಸಿಗುವ ವರ್ಷ. ಇದು ಕೇವಲ ಹೊಸ ವರ್ಷವಲ್ಲ, ಇದು ನಿಮ್ಮ ಸಾಧನೆಗಳ ಪುಸ್ತಕದ ಹೊಸ ಅಧ್ಯಾಯ. ನೀವು ಭೂಮಿಯಂತೆ ಮೌನವಾಗಿ ಕೆಲಸ ಮಾಡುವವರು, ಆದರೆ ಈ ವರ್ಷ ನಿಮ್ಮ ಮೌನ ಕರಗಿ ನಿಮ್ಮ ಸಾಧನೆಗಳು ಜೋರಾಗಿ ಮಾತನಾಡಲಿವೆ. ಸಮಾಜದಲ್ಲಿ ನಿಮ್ಮ ಸ್ಥಿರತೆ, ಪ್ರಾಮಾಣಿಕತೆ ಮತ್ತು ಶಿಸ್ತಿನಿಂದಾಗಿ ನಿಮಗೆ ಅನಿರೀಕ್ಷಿತ ಸ್ಥಾನಮಾನ ಮತ್ತು ಗೌರವ ಸಿಗಲಿದೆ. ಮಕರ ರಾಶಿಯವರಾದ ನಿಮಗೆ ಯಶಸ್ಸು ಯಾವಾಗಲೂ ತಡವಾಗಿ ಸಿಗುತ್ತದೆ, ಆದರೆ ಬಂದಾಗ ಅದು ಪ್ರಬಲವಾಗಿರುತ್ತದೆ. ಹಾಗಾದರೆ ಆ ಯಶಸ್ಸಿನ ಬಾಗಿಲು ಯಾವುದು? ನಿಮಗೆ ಎದುರಾಗುವ ಆ ಒಂದು ಕಠಿಣ ಸವಾಲು ಏನು? ಅದಕ್ಕೆ ಪರಿಹಾರವೇನು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಮಕರ ರಾಶಿಯವರ ಅಧಿಪತಿ ಶನಿದೇವ. ಶನಿಯನ್ನು ಕರ್ಮಕಾರಕ, ನ್ಯಾಯದ ದೇವರು ಎಂದು ಕರೆಯುತ್ತಾರೆ. ಈ ವರ್ಷ ನಿಮ್ಮ ಕಷ್ಟಗಳು ಕರಗಿ ಸುಖ ಸಿಗಲಿ ಎಂದು ಪ್ರಾರ್ಥಿಸುತ್ತಾ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಓಂ ಶನಿ ದೇವಾಯ ನಮಃ ಎಂದು ಟೈಪ್ ಮಾಡಿ. ನಿಮ್ಮ ಈ ಸಂಕಲ್ಪ ನಿಮ್ಮ ಎಲ್ಲಾ ಕಷ್ಟಗಳನ್ನು ಕಳೆಯುತ್ತದೆ. ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ಬನ್ನಿ ತಡ ಮಾಡದೆ ಇಂದಿನ ವಿಶೇಷ ವಿಡಿಯೋವನ್ನು ಶುರು ಮಾಡೋಣ. 2026ರ ಭವಿಷ್ಯವನ್ನು ತಿಳಿಯುವ ಮುನ್ನ ಮಕರ ರಾಶಿಯವರಾದ ನಿಮ್ಮ ಮೂಲಭೂತ ಸ್ವಭಾವವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮಕರ ರಾಶಿಯವರೇ, ನೀವು ಯಾವುದೇ ಕೆಲಸವನ್ನು ತೆಗೆದುಕೊಳ್ಳಿ, ಅದನ್ನು ಪೂರ್ಣಗೊಳಿಸದೆ ಬಿಡದ ಜಾಯಮಾನ ನಿಮ್ಮದು. ನೀವು ಮಹತ್ವಾಕಾಂಕ್ಷಿಯವರು ಮತ್ತು ಶಿಸ್ತಿನ ಸಿಪಾಯಿಗಳು. ನಿಮ್ಮ ಅತ್ಯಂತ ದೊಡ್ಡ ಶಕ್ತಿ ಎಂದರೆ ನಿಮ್ಮ ತಾಳ್ಮೆ ಮತ್ತು ದೀರ್ಘಕಾಲಿಕ ಗುರಿಯನ್ನು ತಲುಪುವ ಬದ್ಧತೆ. ಇದು ನಿಮ್ಮ ಸಹಜ ಗುಣ. ಆದರೆ ನಿಮ್ಮಲ್ಲಿರುವ ಒಂದು ಅಸಹಜ ಗುಣ ಅಥವಾ ವೀಕ್ನೆಸ್ ಎಂದರೆ ಅದು ಬೇರೆಯವರ ಭಾವನೆಗಳನ್ನು ಅಷ್ಟಾಗಿ ಅರ್ಥ ಮಾಡಿಕೊಳ್ಳದೇ ಇರುವುದು ಮತ್ತು ಅತಿಯಾಗಿ ಕೆಲಸದ ಬಗ್ಗೆ ಮಾತ್ರ ಯೋಚಿಸುವುದು. ಇದರಿಂದ ನೀವು ಕುಟುಂಬದಿಂದ ದೂರ ಉಳಿಯುವ ಸಾಧ್ಯತೆ ಇರುತ್ತದೆ. ಈ ವರ್ಷ ಅತಿಯಾದ ಜವಾಬ್ದಾರಿಯಿಂದ ಹೊರಬಂದು ಸಂಬಂಧಗಳಿಗೂ ಸ್ವಲ್ಪ ಸಮಯ ನೀಡಬೇಕಾಗುತ್ತದೆ. ನಿಮ್ಮ ಕೋಪ ಕಡಿಮೆ, ಆದರೆ ಅಸಮಾಧಾನ ಹೆಚ್ಚಿರುತ್ತದೆ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗುವ ಸ್ವಭಾವವನ್ನು ಈ ವರ್ಷ ನೀವು ಬಿಡಬೇಕು. ಗ್ರಹಗಳು ನಿಮಗೆ ಕೀರ್ತಿಯನ್ನು ನೀಡಲು ಸಿದ್ಧವಾಗಿವೆ, ಆದರೆ ನೀವು ಆರೋಗ್ಯ ಮತ್ತು ಸಂಬಂಧಗಳ ಕಡೆಗೂ ಗಮನ ನೀಡಬೇಕು. ಈಗ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2026ರಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ಎಂದು ನೋಡೋಣ. ಈ ವರ್ಷ ನಿಮ್ಮ ರಾಶಿಯ ಅಧಿಪತಿ ಶನಿದೇವನು ನಿಮ್ಮ ಧನಸ್ಥಾನದಲ್ಲಿ 2ನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ. ಇದು ಹಣಕಾಸಿನ ವಿಚಾರದಲ್ಲಿ ಬಹಳ ಗಂಭೀರವಾದ ಮತ್ತು ಭದ್ರವಾದ ಅಡಿಪಾಯವನ್ನು ಹಾಕುತ್ತದೆ. ಹೂಡಿಕೆಗಳು ದೀರ್ಘಕಾಲಕ್ಕೆ ಲಾಭ ನೀಡಲಿವೆ. ಗುರು ಗ್ರಹವು ನಿಮ್ಮ 4ನೇ ಸ್ಥಾನಕ್ಕೆ ಬಂದು ನಿಮಗೆ ಮನೆ, ವಾಹನ ಮತ್ತು ತಾಯಿಯ ಕಡೆಯಿಂದ ಸಂಪೂರ್ಣ ಬೆಂಬಲ ನೀಡುತ್ತಾನೆ. ನಿಮ್ಮ ಜಾತಕದಲ್ಲಿ ಒಂದು ಸುಂದರವಾದ ಕೇಂದ್ರ ತ್ರಿಕೋನ ರಾಜಯೋಗವು ರೂಪುಗೊಳ್ಳಲಿದೆ. ಇದರರ್ಥವೇನು ಗೊತ್ತಾ? ಈ ವರ್ಷದಲ್ಲಿ ನಿಮ್ಮ ಜೀವನದ ಪ್ರಮುಖ ಆಸೆಗಳಲ್ಲಿ 2 ಅಥವಾ 3 ಆಸೆಗಳು ನೆರವೇರಲಿವೆ. ಹಣಕಾಸಿನ ಭದ್ರತೆ ಮತ್ತು ವೈಯಕ್ತಿಕ ಸುಖ ಎರಡೂ ನಿಮಗೆ ಸಿಗಲಿದೆ. ರಾಹು ಮತ್ತು ಕೇತುಗಳ ಸ್ಥಾನವು ನಿಮಗೆ ಹೊಸ ರೀತಿಯ ಜ್ಞಾನ ಮತ್ತು ಗುಪ್ತ ಯಶಸ್ಸನ್ನು ನೀಡಲಿದೆ. ಗ್ರಹಗಳು ಹೇಳುತ್ತಿರುವ ಪ್ರಕಾರ ಇದು ಕೇವಲ ಕಷ್ಟಪಟ್ಟು ದುಡಿಯುವ ವರ್ಷವಲ್ಲ, ಇದು ನೀವು ದುಡಿದದ್ದನ್ನು ಅನುಭವಿಸುವ ವರ್ಷ. ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ವಾಸ್ತವಿಕವಾಗಿ ಮಾತನಾಡೋಣ. ಮಕರ ರಾಶಿಯವರೇ, ನೀವು ಈಗಾಗಲೇ ಶನಿ ಪರೀಕ್ಷೆಯಲ್ಲಿ ಗಟ್ಟಿಯಾಗಿದ್ದೀರಿ. 2026ರಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಉದ್ಯೋಗದಲ್ಲಿರುವ ಮಕರ ರಾಶಿಯವರಿಗೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಪ್ರಬಲ ಯೋಗವಿದೆ. ನಿಮ್ಮ ಸ್ಥಿರ ಮನಸ್ಸು ಮತ್ತು ಪ್ರಾಮಾಣಿಕ ನಿರ್ವಹಣೆಯಿಂದಾಗಿ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಸಂಪೂರ್ಣ ವಿಶ್ವಾಸ ಇಡುತ್ತಾರೆ. ವಿಶೇಷವಾಗಿ ಎಂಜಿನಿಯರಿಂಗ್, ನಿರ್ವಹಣೆ, ಸರ್ಕಾರಿ ವಲಯ, ಹಣಕಾಸು ಮತ್ತು ಭೂಮಿಗೆ ಸಂಬಂಧಿಸಿದ ಕಟ್ಟಡ ನಿರ್ಮಾಣ, ಕೃಷಿ ಕ್ಷೇತ್ರದಲ್ಲಿರುವ ಮಕರ ರಾಶಿಯವರಿಗೆ ಈ ವರ್ಷ ಅದ್ಭುತವಾಗಿದೆ. ವರ್ಗಾವಣೆ ಬಯಸುವವರಿಗೆ ತವರು ಊರಿನ ಹತ್ತಿರ ಅಥವಾ ಉನ್ನತ ಹುದ್ದೆಯೊಂದಿಗೆ ವರ್ಗಾವಣೆ ಸಿಗುವ ಯೋಗವಿದೆ. ನಿಮ್ಮ ಸಹೋದ್ಯೋಗಿಗಳ ನಡುವೆ ರಾಜಕೀಯದಿಂದ ದೂರವಿರಿ. ನೀವು ನಿಮ್ಮ ಕೆಲಸಕ್ಕೆ ಮಾತ್ರ ಗಮನ ಕೊಡಿ. ಯಾರ ವೈಯಕ್ತಿಕ ವಿಚಾರಗಳಲ್ಲೂ ಮೂಗು ತೂರಿಸದಿರಿ. ನಿಮ್ಮ ಕೆಲಸವೇ ನಿಮಗೆ ಶ್ರೀರಕ್ಷೆಯಾಗಲಿದೆ. ಇನ್ನು ನಿರುದ್ಯೋಗದ ಸಮಸ್ಯೆ ಎದುರಿಸುತ್ತಿರುವ ಯುವಕ ಯುವತಿಯರಿಗೆ ನಿರಾಶರಾಗಬೇಡಿ. ನಿಮ್ಮ ದೀರ್ಘಕಾಲದ ಪ್ರಯತ್ನಗಳಿಗೆ 2026ರಲ್ಲಿ ಫಲ ಸಿಗಲಿದೆ.
ಮಾರ್ಚ್ ಮತ್ತು ಜೂನ್ ತಿಂಗಳ ನಡುವೆ ದೊಡ್ಡ ಕಂಪನಿಗಳಿಂದ ಉತ್ತಮ ಉದ್ಯೋಗದ ಆಫರ್ ಸಿಗುವ ಯೋಗವಿದೆ. ಶನಿಯು ನಿಮ್ಮ ಕಠಿಣ ಪರಿಶ್ರಮವನ್ನು ನೋಡುತ್ತಾನೆ. ಆದ್ದರಿಂದ ಸೋಮಾರಿತನ ಬಿಟ್ಟು ಇಂಟರ್ವ್ಯೂಗಳಿಗೆ ಸಿದ್ಧರಾಗಿ. ಸ್ವಯಂ ಉದ್ಯೋಗ ಮಾಡಲು ಇಚ್ಛಿಸುವವರಿಗೆ ಒಂದು ದೀರ್ಘಾವಧಿಯ ಯೋಜನೆಯನ್ನು ಶುರು ಮಾಡಲು ಇದು ಸಕಾಲ. ವ್ಯಾಪಾರಸ್ಥರಿಗೆ ಈ ವರ್ಷ ಅತ್ಯಂತ ಲಾಭದಾಯಕವಾಗಿದೆ. ನಿಮ್ಮ ಅಧಿಪತಿ ಶನಿಯು ಧನಸ್ಥಾನದಲ್ಲಿರುವುದರಿಂದ ವ್ಯಾಪಾರದಲ್ಲಿ ಸ್ಥಿರವಾದ ಮತ್ತು ಹಂತಹಂತವಾದ ಬೆಳವಣಿಗೆ ಇರುತ್ತದೆ. ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದು, ಹಳೆಯ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳುವುದು ನಿಮಗೆ ಲಾಭ ತರುತ್ತದೆ. ಕಟ್ಟಡ ಸಾಮಗ್ರಿಗಳು, ಯಂತ್ರೋಪಕರಣಗಳು, ಆಮದು ರಫ್ತು ಮತ್ತು ದೊಡ್ಡ ಮಟ್ಟದ ಕಾಂಟ್ರಾಕ್ಟ್ ವ್ಯಾಪಾರ ಮಾಡುವವರಿಗೆ ಕುಬೇರ ಯೋಗವಿದೆ. ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಈ ವರ್ಷ ಯಶಸ್ವಿಯಾಗುತ್ತವೆ. ಆದರೆ ಹಣಕಾಸಿನ ದಾಖಲೆಗಳ ಬಗ್ಗೆ ನೀವು ಶಿಸ್ತಿನಿಂದ ಇರಬೇಕು. ಯಾವುದೇ ರೀತಿಯ ತೆರಿಗೆ ಅಥವಾ ಕಾನೂನು ಉಲ್ಲಂಘನೆಗಳಿಂದ ದೂರವಿರಿ. ಹೊಸ ಬಿಸಿನೆಸ್ ಶುರು ಮಾಡಲು ವರ್ಷದ ಮೊದಲ 6 ತಿಂಗಳು ಅತ್ಯಂತ ಪ್ರಶಸ್ತ. ಸಾಲಬಾಧೆಯಿಂದ ಬಳಲುತ್ತಿರುವವರಿಗೆ 2026 ಒಂದು ಮುಕ್ತಿ ನೀಡುವ ವರ್ಷ ಆಗಲಿದೆ. ನಿಮ್ಮ ಹಳೆಯ ಸಾಲಗಳನ್ನು ತೀರಿಸಲು ಶನಿಯು ಹಣಕಾಸಿನ ಮೂಲಗಳನ್ನು ಸೃಷ್ಟಿಸಲಿದ್ದಾನೆ. ಕೊಟ್ಟ ಸಾಲ ವಾಪಸ್ ಬರುತ್ತದೆಯೇ ಎಂಬ ಪ್ರಶ್ನೆಗೆ ಉತ್ತರ ಹೌದು. ಆದರೆ ಮಕರ ರಾಶಿಯವರು ಈ ವರ್ಷ ಮಾತಿನ ಮೇಲೆ ಹಿಡಿತ ಸಾಧಿಸಿ ಕಠಿಣವಾಗಿ ಮಾತನಾಡುವುದನ್ನು ಕಲಿಯಬೇಕು. ನಿಮ್ಮ ಮೃದು ಧೋರಣೆಯಿಂದ ಹಣ ವಾಪಸ್ ಬರುವುದಿಲ್ಲ. ಆರ್ಥಿಕವಾಗಿ ಹರಿವು ಚೆನ್ನಾಗಿದ್ದರೂ ಕುಟುಂಬದ ಅಗತ್ಯತೆಗಳು ಮತ್ತು ಐಷಾರಾಮಿ ವಸ್ತುಗಳಿಗಾಗಿ ಖರ್ಚು ಹೆಚ್ಚಾಗಬಹುದು. ಆದ್ದರಿಂದ ಉಳಿತಾಯದ ಕಡೆಗೆ ಗಮನ ಕೊಡುವುದು ಅವಶ್ಯಕ. ಪಿತ್ರಾರ್ಜಿತ ಆಸ್ತಿ ಅಥವಾ ಹಳೆಯ ಹೂಡಿಕೆಗಳು ದೊಡ್ಡ ಮೊತ್ತದ ಹಣವನ್ನು ತರಲಿವೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ದೀರ್ಘಕಾಲದ ಯೋಜನೆಗೆ ಅಡಿಪಾಯ ಹಾಕುವ ವರ್ಷ. ಮಕರ ರಾಶಿಯವರು ಸ್ವಭಾವತಃ ಕಷ್ಟಪಟ್ಟು ಓದುವವರು. ಮೆಡಿಕಲ್, ಸಿವಿಲ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಮತ್ತು IAS ನಂತಹ ಆಡಳಿತಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ವರ್ಷ ಯಶಸ್ಸು ನಿಶ್ಚಿತ. ಗುರುವಿನ ಅನುಗ್ರಹದಿಂದ ನಿಮ್ಮ ಸ್ಮರಣ ಶಕ್ತಿ ಮತ್ತು ಏಕಾಗ್ರತೆ ಹೆಚ್ಚಲಿದೆ. ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಉನ್ನತ ತರಬೇತಿಗಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಸಿಗಲಿವೆ. ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗುವ ಯೋಗವಿದೆ. ನಿಮ್ಮ ಯಶಸ್ಸಿನ ಗುಟ್ಟನ್ನು ಬೇಗನೆ ಸ್ನೇಹಿತರ ಬಳಿ ಬಿಟ್ಟುಕೊಡಬೇಡಿ. ಮಕರ ರಾಶಿಯವರ ಕುಟುಂಬ ಜೀವನ 2026ರಲ್ಲಿ ನೆಮ್ಮದಿ ಮತ್ತು ಸಮಾಧಾನದಿಂದ ಕೂಡಿರಲಿದೆ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು, ಗೃಹ ಪ್ರವೇಶ ಅಥವಾ ವಾಹನ ಪೂಜೆ ನಡೆಯುವ ಯೋಗವಿದೆ. ನಿಮ್ಮ ಅಸಹಜ ಗುಣವಾದ ಅತಿಯಾದ ಕೆಲಸದ ಒತ್ತಡದಿಂದ ಹೊರಬಂದು ಈ ವರ್ಷ ಕುಟುಂಬದೊಂದಿಗೆ ಸಮಯ ಕಳೆಯಲು ಗುರುಗ್ರಹವು ಅವಕಾಶ ನೀಡುತ್ತಾನೆ. ನಿಮ್ಮ ಸಂಗಾತಿಯು ನಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬೆಂಬಲ ನೀಡುತ್ತಾರೆ. ವಿವಾಹಿತ ಜೀವನದಲ್ಲಿ ಬಾಂಧವ್ಯ ಹೆಚ್ಚುತ್ತದೆ. ಆದರೆ ನಿಮ್ಮ ಕೋಪವನ್ನು ಮನೆಯವರ ಮೇಲೆ ತೋರಿಸದಂತೆ ಎಚ್ಚರ ವಹಿಸಿ. ಅವಿವಾಹಿತರಿಗೆ ಮದುವೆಗೆ ಸಂಬಂಧಿಸಿದ ಮಾತುಕತೆಗಳು ಯಶಸ್ವಿಯಾಗುತ್ತವೆ. ಕಂಕಣ ಭಾಗ್ಯ ಕೂಡಿ ಬರಲು ಫೆಬ್ರವರಿ, ಜೂನ್ ಮತ್ತು ನವೆಂಬರ್ ತಿಂಗಳುಗಳು ಅತ್ಯಂತ ಶುಭವಾಗಿವೆ. ಪ್ರೀತಿ ಪ್ರೇಮದಲ್ಲಿರುವವರಿಗೆ ಸಂಬಂಧವನ್ನು ಮದುವೆ ಕಡೆಗೆ ಕೊಂಡೊಯ್ಯಲು ಇದು ಸರಿಯಾದ ಸಮಯ. ನಿಮ್ಮ ಪ್ರೀತಿಗೆ ಹಿರಿಯರ ಬೆಂಬಲ ಸಿಗಲಿದೆ. ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಲಾಭದ ಪ್ರಬಲ ಯೋಗವಿದೆ. ಮಕ್ಕಳಿಂದ ಸಂತೋಷ ಮತ್ತು ಅವರ ಸಾಧನೆಯಿಂದ ನಿಮಗೆ ಗೌರವ ಸಿಗಲಿದೆ. ಆರೋಗ್ಯದ ವಿಚಾರದಲ್ಲಿ ಮಕರ ರಾಶಿಯವರು ಹೆಚ್ಚೆಚ್ಚು ಗಮನ ಕೊಡಬೇಕು. ಶನಿಯ ಪ್ರಭಾವದಿಂದಾಗಿ ಮಂಡಿ ನೋವು, ಕೀಲು ನೋವು ಅಥವಾ ಬೆನ್ನಿನ ನೋವುಗಳು ಕಾಣಿಸಿಕೊಳ್ಳಬಹುದು. ಇದನ್ನು ನಿರ್ಲಕ್ಷಿಸಬೇಡಿ. ನಿಯಮಿತವಾಗಿ ವ್ಯಾಯಾಮ ಮತ್ತು ಕ್ಯಾಲ್ಸಿಯಂ ಯುಕ್ತ ಆಹಾರವನ್ನು ಸೇವಿಸುವುದು ಉತ್ತಮ. ಕೆಲಸದ ಒತ್ತಡದಿಂದ ಮಾನಸಿಕ ಒತ್ತಡ ಹೆಚ್ಚಾಗಬಹುದು. ಮಾನಸಿಕ ಶಾಂತಿಗಾಗಿ ಪ್ರತಿದಿನ ಸ್ವಲ್ಪ ಸಮಯವನ್ನು ಧ್ಯಾನ, ಯೋಗ ಅಥವಾ ನಿಮಗೆ ಇಷ್ಟವಾದ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಮೀಸಲಿಡಿ. ಹಿರಿಯರ ಆರೋಗ್ಯದ ಕಡೆಗೆ ವಿಶೇಷ ಗಮನ ಬೇಕು. ಸ್ವಂತ ಮನೆ ಎಂಬುದು ಮಕರ ರಾಶಿಯವರ ಸ್ಥಿರ ಸ್ವತ್ತು. 2026ರಲ್ಲಿ ಸ್ವಂತ ಮನೆ ಖರೀದಿಸುವ ಅಥವಾ ಹಳೆಯ ಮನೆಯನ್ನು ನವೀಕರಿಸುವ ಯೋಗ ಬಲವಾಗಿದೆ. ಗುರುವಿನ ಬೆಂಬಲದಿಂದ ನಿಮಗೆ ಒಳ್ಳೆಯ ದರದಲ್ಲಿ ಆಸ್ತಿ ಸಿಗುವ ಸಾಧ್ಯತೆ ಇದೆ. ಜಮೀನು ಅಥವಾ ದೊಡ್ಡ ವಾಣಿಜ್ಯ ಆಸ್ತಿಗಳ ಮೇಲೆ ಹೂಡಿಕೆ ಮಾಡಲು ಇದು ಅತ್ಯಂತ ಸೂಕ್ತ ಸಮಯ. ಹಸಿರು, ನೀಲಿ ಅಥವಾ ಬಿಳಿ ಬಣ್ಣದ ವಾಹನವನ್ನು ಖರೀದಿಸುವ ಯೋಗವಿದೆ. ವಾಹನ ಚಲಾಯಿಸುವಾಗ ಅತಿಯಾದ ಆತ್ಮವಿಶ್ವಾಸ ಮತ್ತು ಆತುರ ಬೇಡ. ಸ್ನೇಹಿತರೆ, ವಿಡಿಯೋದ ಆರಂಭದಲ್ಲಿ ಹೇಳಿದಂತೆ ಈ ವರ್ಷ ನಿಮಗೆ ಒಂದು ಕಠಿಣ ಸವಾಲು ಕೂಡ ಎದುರಾಗಲಿದೆ. ಆ ಸವಾಲು ಏನೆಂದರೆ ನಿಮ್ಮ ಕುಟುಂಬ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು. ಅತಿಯಾದ ಕೆಲಸದ ಒತ್ತಡದಿಂದ ನೀವು ಕುಟುಂಬದಿಂದ ದೂರ ಉಳಿಯುವ ಸಾಧ್ಯತೆ ಇದೆ. ಇದು ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಭಾವನಾತ್ಮಕ ಅಂತರವನ್ನು ಸೃಷ್ಟಿಸಬಹುದು. ಇದನ್ನು ನೀವು ತಿದ್ದಿಕೊಳ್ಳಬೇಕು. ನೀವು ದುಡಿಯುವುದು ಕುಟುಂಬಕ್ಕಾಗಿಯೇ ಎಂಬುದನ್ನು ಮರೆಯಬೇಡಿ. ಈ ಸವಾಲುಗಳನ್ನು ಎದುರಿಸಲು ಮತ್ತು 2026ನ್ನು ಬಂಗಾರದ ವರ್ಷವನ್ನಾಗಿ ಮಾಡಲು ಸರಳ ಪರಿಹಾರಗಳು ಇಲ್ಲಿವೆ. ನಿಮ್ಮ ಅಧಿಪತಿ ಶನಿದೇವ.
ಹಾಗಾಗಿ ಪ್ರತಿ ಶನಿವಾರದಂದು ಶನಿ ದೇವಾಲಯಕ್ಕೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಅಥವಾ ಶನಿಗೆ ನೀಲಿ ಹೂವುಗಳನ್ನು ಅರ್ಪಿಸಿ. ಬಡವರಿಗೆ, ನಿರ್ಗತಿಕರಿಗೆ ಅಥವಾ ಕಾರ್ಮಿಕ ವರ್ಗದವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅವರಿಗೆ ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿಯು ಪ್ರಸನ್ನನಾಗುತ್ತಾನೆ. ಪ್ರತಿದಿನ ಹನುಮಾನ್ ಚಾಲೀಸಾವನ್ನು ಪಠಿಸುವುದು ನಿಮಗೆ ಎಲ್ಲ ಅಡೆತಡೆಗಳಿಂದ ರಕ್ಷಣೆ ನೀಡುತ್ತದೆ. ನಿಮ್ಮ ಕೈಲಾದಷ್ಟು ದಕ್ಷಿಣಾಮೂರ್ತಿ ದೇವಾಲಯಕ್ಕೆ ದರ್ಶನ ನೀಡಿ. ಮಕರ ರಾಶಿಯವರೇ, 2026 ನಿಮ್ಮ ಪಾಲಿಗೆ ಪರಿಶ್ರಮಕ್ಕೆ ಸಿಕ್ಕ ಫಲದ ವರ್ಷ. ನೀವು ಈ ವರ್ಷ ತಾಳ್ಮೆ ಮತ್ತು ಶಿಸ್ತಿನಿಂದ ಮುನ್ನಡೆದರೆ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನ ಮತ್ತು ಸಂಪೂರ್ಣ ಆರ್ಥಿಕ ಭದ್ರತೆಯನ್ನು ಸಾಧಿಸುತ್ತೀರಿ. ದೇವಗುರು ಮತ್ತು ಶನಿ ದೇವರುಗಳ ಅನುಗ್ರಹ ನಿಮ್ಮ ಮೇಲಿದೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮರೆಯದೆ ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಕಾಮೆಂಟ್ನಲ್ಲಿ ಓಂ ಶನಿ ದೇವಾಯ ನಮಃ ಎಂದು ಬರೆಯಲು ಮರಿಬೇಡಿ. ಎಲ್ಲರಿಗೂ ಸಹ ಶುಭವಾಗಲಿ.